ಟ್ರೈಲರ್ ಏನೋ ರಿಲೀಸ್ ಆಯ್ತು ಆದ್ರೆ ನಮ್ಮ ಹೀರೋ ವಾಯ್ಸೇ ಇಲ್ಲ ಅಂತ ಫ್ಯಾನ್ಸ್ ಗರಂ ಆಗಿದ್ದಾರೆ. ಟ್ರೈಲರ್ ಬಿಟ್ರಿ ಆದ್ರೆ ನಮ್ಮ ಹೀರೋ ವಾಯ್ಸ್ ಇಲ್ಲ ಯಾಕೆ? ಕರಾವಳಿ ಟ್ರೈಲರ್ಸ್ ರಿಲೀಸ್ ಪ್ರೆಸ್ ಮೀಟ್ ನಲ್ಲಿ ಹೈ ಡ್ರಾಮಾ ನಡೀತು. ಟ್ರೈಲರ್ ರಿಲೀಸ್ ಆಯ್ತು ಆದ್ರೆ ನಮ್ಮ ಹೀರೋ ವಾಯ್ಸೇ ಇಲ್ಲ. ಕರಾವಳಿ ಟ್ರೈಲರ್ ರಿಲೀಸ್ ಪ್ರೆಸ್ ಮೀಟ್ ನಲ್ಲಿ ಹೈ ಡ್ರಾಮಾ. ಫ್ಯಾನ್ಸ್ ಮೂಲಕವೇ ಕರಾವಳಿ ಚಿತ್ರದ ಟ್ರೈಲರ್ ಲಾಂಚ್ ಮಾಡಲಾಯಿತು. ಪ್ರಜ್ವಲ್ ದೇವರಾಜ್ ವಾಯ್ಸ್ ಇಲ್ಲ ಅಂತ ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ರು. ತಮ್ಮ ನೆಚ್ಚಿನ ನಟನ ವಾಯ್ಸ್ ಇಲ್ಲ ಎಂದು ಗಲಾಟೆ ಮಾಡಿದ್ರು ಫ್ಯಾನ್ಸ್. ಪ್ರೆಸ್ ಮೀಟ್ ನಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಅಭಿಮಾನಿಗಳ ಮನವೊಲಿಸಲು ಹರಸಾಹಸ ಪಟ್ಟ ಚಿತ್ರತಂಡ. ರಾಜ್ ಬಿ ಶೆಟ್ಟಿ ಎಂಟ್ರಿ ಬಳಿಕ ತಣ್ಣಗಾದ ಫ್ಯಾನ್ಸ್ ಸಿಟ್ಟು. ಕರಾವಳಿ ಟ್ರೈಲರ್ ರಿಲೀಸ್ ಪ್ರೆಸ್ ಮೀಟ್ ನಲ್ಲಿ ನಡೆದಂತ ಹೈ ಡ್ರಾಮಾ ಇದು. ಟ್ರೈಲರ್ ರಿಲೀಸ್ ಆಯ್ತು ಆದ್ರೆ ನಮ್ಮ ಹೀರೋ ವಾಯ್ಸೇ ಇಲ್ಲ ಇದರಲ್ಲಿ ಅಂತ ಫ್ಯಾನ್ಸ್ಗಳು ಗರಂ ಆಗಿರುವಂಥದ್ದು. ಕರಾವಳಿ ಚಿತ್ರದಲ್ಲಿ ನಾಯಕ ನಟನಾಗಿ ಪ್ರಜ್ವಲ್ ದೇವರಾಜ್ ಇದ್ದಾರೆ. ಪ್ರಜ್ವಲ್ ದೇವರಾಜ್ ವಾಯ್ಸ್ ಯಾಕಿಲ್ಲ ಟ್ರೈಲರ್ನಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಯಾನ್ಸ್ ಗರಂ ಆಗಿರುವಂತಹ ಘಟನೆ ನಡೆದಿರುವಂಥದ್ದು. ಪ್ರೆಸ್ ಮೀಟ್ನಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಅಭಿಮಾನಿಗಳ ಮನವೊಲಿಸಲು ಹರಸಾಹಸ ಪಡ್ತಾರೆ ಚಿತ್ರತಂಡ. ಇನ್ನು ರಾಜ್ ಬಿ ಶೆಟ್ಟಿ ಎಂಟ್ರಿ ಕೊಡ್ತಾರೆ. ಎಂಟ್ರಿಯ ಬಳಿಕ ಫ್ಯಾನ್ಸ್ಗಳು ತನ್ನಾಗಿ ಆಗಿರುವಂಥದ್ದು. ಅಂದರೆ ಒಂದು ರೀತಿ ರೆಸ್ಪೆಕ್ಟ್ಫುಲ್ ಆಗಿ ರಾಜ್ ಬಿ ಶೆಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಸ್ಪೆಕ್ಟ್ಫುಲ್ ಆಗಿ ಒಂದು ರೆಸ್ಪೆಕ್ಟ್ ಕೊಡೋದ್ರ ಮುಖಾಂತರ ಫ್ಯಾನ್ಸ್ಗಳು ಸುಮ್ಮನೆ ಕೂತಿದ್ರು. ಬಟ್ ಸ್ವಲ್ಪ ಹೊತ್ತು ಮಾತ್ರ ಗೊಂದಲದ ವಾತಾವರಣ ಅಂತೂ ಸೃಷ್ಟಿಯಾಗಿದ್ದು ನಿಜ. ಈಗ ಫ್ಯಾನ್ಸ್ಗಳು ಅಂತ ಅಂದರೆ ಈಗ ಒಂದು ಪ್ರಜ್ವಲ್ ದೇವರಾಜ್ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಯಾವುದೋ ಹೀರೋ ಆಗಿರ್ಬೋದು, ಫ್ಯಾನ್ಸ್ಗಳು ಬರೋದೇನಕ್ಕೆ ನಮ್ಮ ಹೀರೋನ ಎಷ್ಟರ ಮಟ್ಟಿಗೆ ಅಲ್ಲಿ ತೋರಿಸಿದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮ ಹೀರೋ ಆ ಒಂದು ಚಿತ್ರದಲ್ಲಿ ಮೂಡಿ ಬಂದಿದ್ದಾರೆ, ಆ ಟ್ರೈಲರ್ನಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಅಂದರೆ ಫ್ಯಾನ್ಸ್ಗಳಿಗೆ ಇರುವಂಥ ಒಂದು ಫೇವ್ರೆಟ್ ಹೀರೋ ಅಂತ ಅಂದರೆ ಅವರನ್ನು ಕಣ್ ತುಂಬಿಕೊಳ್ಬೇಕು, ಅವರನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗಿರ್ತಾರೆ. ಬಟ್ ಅವರ ಹೀರೋಗೆ, ಅವರ ನೆಚ್ಚಿನ ನಟನಿಗೆ ಏನೋ ಒಂದು ರೀತಿಯಾಗಿ ಈ ರೀತಿಗೆ ವಾಯ್ಸ್ ಇಲ್ಲ ಅಂತ ಅಥವಾ ಸಿನಿಮಾದಲ್ಲಿ ಕಡಿಮೆ ಅವರನ್ನು ತೋರಿಸಿದ್ದಾರೆ ಅಂತ ಹೀಗೆ ಹಲವಾರು ರೀತಿಯಾದಂಥ ಕಾರಣಗಳು ಈ ಹಿಂದೆನೂ ಕೂಡ ಈ ರೀತಿಯಾಗಿ ಹಲವಾರು ಘಟನೆಗಳು ನಡೆದಿದೆ, ನಾವು ಗಮನಿಸಿದ್ವಿ. ಅದೇ ರೀತಿಯಾಗಿ ಕರಾವಳಿ ಚಿತ್ರದ ಟ್ರೈಲರ್ ಏನು ರಿಲೀಸ್ ಆಗುತ್ತೆ ಅಲ್ವಾ, ಇದರ ಪ್ರೆಸ್ ಮೀಟ್ನಲ್ಲಿ ಒಂದು ಹೈ ಡ್ರಾಮಾ ನಡೆಯುತ್ತೆ. ನಮ್ಮ ಹೀರೋ ವಾಯ್ಸ್ ಇಲ್ಲ ಅಂತ ಅಭಿಮಾನಿಗಳು ಯಾಕೆ ಗಲಾಟೆ ಮಾಡಿದ್ರು ಅಂತ ಗೊತ್ತಿಲ್ಲ. ಕರಾವಳಿ ಚಿತ್ರದ ನಿರ್ದೇಶಕ ಗುರುದತ್ ಗನಿಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ಗೆ 1,25,00,000 ಕೊಡಬೇಕಿತ್ತು, ಅದರಲ್ಲಿ 1 ಕೋಟಿ ಕೊಟ್ಟಿದ್ದೇವೆ. ರಾಜ್ ಬಿ ಶೆಟ್ಟಿ ಬಂದಿದ್ದಕ್ಕೆ ಪ್ರಜ್ವಲ್ಗೆ ಇರಿಸು ಮುರಿಸು ಏನು ಇಲ್ಲ. ಪ್ರಜ್ವಲ್ರನ್ನ 1 ತಿಂಗಳಿನಿಂದ ಮೀಟ್ ಮಾಡೋಕೆ ಟ್ರೈ ಮಾಡ್ತಿದ್ದೇನೆ. ಪ್ರಜ್ವಲ್ ನನ್ನ ಫೋನ್ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಎಂದ ನಿರ್ದೇಶಕ. ನಿರ್ದೇಶಕರಾದಂಥ ಗುರುದತ್ ಗನಿಗ ಬೇಸರ ವ್ಯಕ್ತಪಡಿಸಿರುವಂಥದ್ದು. ಈಗ ಒಂದು ಸಿನಿಮಾದಲ್ಲಿ ಇಬ್ಬರು ನಾಯಕರು ಅಂತ ಅಂದಾಗ ಯಾವ ಹೀರೋವನ್ನ ಹೈಪ್ ಆಗಿ ಇದರಲ್ಲಿ ತೋರಿಸಿದ್ದಾರೆ ಅಥವಾ ಯಾವ ಹೀರೋ ಡೌನ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಫ್ಯಾನ್ಸ್ಗಳಲ್ಲೂ ಕೂಡ ಬೇಸರ ವ್ಯಕ್ತವಾಗುವಂಥದ್ದು ಕಾಮನ್ನು. ಬಟ್ ಗುರುದತ್ ಹೇಳ್ತಾ ಇರುವಂಥದ್ದು ಇಲ್ಲಿ ಯಾರನ್ನು ಕೂಡ ಈಗ ರಾಜ್ ಬಿ ಶೆಟ್ಟಿ ಎಂಟ್ರಿ ಆಗಿದೆ ಅಂತ ಪ್ರಜ್ವಲ್ ಏನು ಬೇಸರಗೊಂಡಿಲ್ಲ, ಎಲ್ಲರೂ ಕೂಡ ಬಟ್ ಯಾವುದೇ ಕಾರಣಕ್ಕೂ ಫೋನ್ಗೂ ಮೆಸೇಜ್ಗೂ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಇಲ್ಲ ಅಂತ ನಾನು ಯಾವತ್ತೂ ಗಲಾಟೆ ಮಾಡಿಲ್ಲ. ಮನುಷ್ಯತ್ವ ಇದ್ರೆ ಮಾತ್ರ ಮಾತನಾಡಬಹುದು. ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ಗೆ ರಾಜ್ ಬಿ ಶೆಟ್ಟಿ ಟಕ್ಕರನ್ನ ಕೊಟ್ಟಿದ್ದಾರೆ. ಸಿನಿಮಾ ಡಿಲೇ ಆಗೋಕೆ ಪ್ರಜ್ವಲ್ ದೇವರಾಜ್ ಕಾರಣ ಅಲ್ಲ. ರಾತ್ರಿವರೆಗೂ ಪ್ರಜ್ವಲ್ ದೇವರಾಜ್ ಬರ್ತೀನಿ ಅಂತ ಹೇಳಿದ್ರು. ಪ್ರಜ್ವಲ್ ಯಾಕೆ ಬಂದಿಲ್ಲ ಅನ್ನೋದಕ್ಕೂ ಕಾರಣ ಗೊತ್ತಿಲ್ಲ. ಇದು ಪ್ರಜ್ವಲ್ ದೇವರಾಜ್ ಸಿನಿಮಾ ಎಂದ ರಾಜ್ ಬಿ ಶೆಟ್ಟಿ.
ರಾಜ್ ಬಿ ಶೆಟ್ಟಿ ಹೇಳ್ತಾ ಇರುವಂಥದ್ದು ಮನುಷ್ಯತ್ವ ಇದ್ರೆ ಮಾತ್ರ ಮಾತನಾಡಬೇಕು ಅಂತ ಪ್ರಜ್ವಲ್ ದೇವರಾಜ್ ಫ್ಯಾನ್ಸ್ಗೆ ಟಕ್ಕರನ್ನ ಕೊಟ್ಟಿದ್ದಾರೆ ರಾಜ್ ಬಿ ಶೆಟ್ಟಿ. ಅಂದರೆ ಸಿನಿಮಾ ಅಂತ ಅಂದಮೇಲೆ ನಮ್ಮ ಹೀರೋ ಇರಬೇಕು, ನಮ್ಮ ಹೀರೋನೇ ಕಾಣಿಸ್ಕೊಳ್ಬೇಕು, ನಮ್ಮ ಹೀರೋನೇ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫ್ಯಾನ್ಸ್ಗಳು ಇಷ್ಟಪಡ್ತಾ ಇರ್ತಾರೆ. ಹೌದು, ಬಟ್ ಇಲ್ಲಿ ರಾಜ್ ಬಿ ಶೆಟ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲೋ ಚೇ, ದಯವಿಟ್ಟು ಸ್ಟೇಜ್ ಖಾಲಿ ಮಾಡಿ. ದಯವಿಟ್ಟು ಎಲ್ಲದಕ್ಕೂ ಪರಿಹಾರ ಮಾತಿದೆ, ಎಲ್ಲ ಮಾತಲ್ಲಿ ದಯವಿಟ್ಟು ವೇದಿಕೆಯನ್ನು ತೆರವು ಮಾಡಿಕೊಡಿ.